ನನ್ನ ಗಂಡ ಇಂಥ ಕುಂತ್ರಿ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣಮ್ಮ. ಯಾವಳನ್ನ ಮುಂದಿಕ್ಕೊಂಡು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಬೇರೆ ಮಾಡ್ಕೊಂಡು ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ನಲ್ಲಮ್ಮ. ಆದ್ರೂ ಈ ಬಡ್ಡಿನ ಬಿಡಕ್ಕಿಲ್ಲ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸರಿ, ಏನಾದ್ರೂ ಆಗಲಿ 7 ಎಕರೆ ಜಮೀನೆಲ್ಲ ನನ್ನ ಹೆಸರಿಗೆ ಬರ್ಕೊಟ್ಟು ಯಾರ ಜೊತೆ ನಾನು ಹೋಗಕ್ಕೆ ಕೇಳ್ಬಿಡ ಮಾತಾಗಿ. ಆ ಮನೆ 7 ಎಕರೆ ಜಮೀನು ನನಗೇನಿಗೆ ಕೊಡ್ತಾನಾ ಕೇಳು. ಆಮೇಲೆ ಎಲ್ಲನ ತೊಲಗೋಗ್ಬಿಟ್ಟು ಹೋಗ್ಲಿ, ನಮ್ಗೇನಂತೆ. 7 ಎಕರೆ ಜಮೀನು ಕಟ್ಕೊಂಡು ಏನು ಮಾಡ್ತೀಯಾ? ಏನು ಅಷ್ಟೊಂದೇನು ಬೆಲೆ ಬೆಳಕಿಲ್ಲ, ಸುಮ್ಕಿರು. ನಿನ್ನ ಗಂಡ ಎಲ್ಲೋ ಕೋಟಿ ಕೊಟ್ಟು ಸಂಪಾದನೆ ಮಾಡ್ತಾವನೆ ಅಂತ ಅನ್ನಿಸ್ತದೆ. ಅದಕ್ಕೆ ನೀನು ಹಿಂಗೆಲ್ಲನೂ ಬೇರೆ ಹುಡುಗಿರೆಲ್ಲ ಇನ್ನು ಬಿದ್ದಿರೋದು. ನೀನು ಸುಮ್ ಕುಂತ್ಕ, ನೀನು ತಲೆ ನೀನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಎಲ್ಲ ಸೊರ್ ಮಾಡ್ತೀನಿ. ಒಂದು ಕಿತ ಜೀವನ ಹೋದ್ರೆ ಸೊರ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಅಪ್ಪನ ಬುದ್ಧಿ ನಿನಗೂ ಬಂದ್ಬಿಟ್ಟೈತಾ? ಇಬ್ಬಿಬ್ರು 3 ಜನ ಮದುವೆ ಮಾಡ್ಕೊಳ್ಳೋದು. ಮೊದಲೇ ಇವನು ಸಾವುಕಾರನ ಮಗ ಅಂತಂದಮೇಲೆ ನೀನೇ ಹೇಳು. ಅವನಿಗೂ ಇಂಥ ಹುಡುಗಿಯರು ಹುಚ್ಚೇನೆ. 2, 3, 4 ಜನ ಅಂತ ಹೇಳ್ಬಿಟ್ಟು ತಿರ್ಕೊಂಡು ಕುಂತ್ಕೊಳ್ಳೋ ಬುದ್ಧಿ ಅವನಿಗೂ. ನೀನು ಸಮಾಧಾನ ಮಾಡ್ಕ. ನೀನು ಟೆನ್ಷನಾಗಿ ಏನೋ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡ. ಬರಲಿ, ಮಾತಾಡ್ತೀನಿ. ಇಲ್ಲೇ ನೋಡ್ತಾ ಇರೋಣ, ರಾತ್ರಿಲಾಗ್ಲಿ ಇಲ್ಲೇ ಕುಂತ್ಕೊಳ್ಳೋಣ, ಎಲ್ಲೂ ಹೋಗೋದು ಬೇಡ. ನನ್ನ ಮಗನ ಜುಟ್ಟು ಹಿಡ್ಕೊಂಡು ಎಳ್ಕೊಂಡೆ ನೀವು ಊರಿಗೆ ಕರ್ಕೊಂಡು ಹೋಗೋಣ. ಆಯ್ತು, ಹೇಳು ನೋಡೋಣ. ಅವಳು ಉತ್ಸಾಹ ಹೇಳ್ದಾಗ ಒತ್ತೆ ಬಂದ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಆಯ್ತಿರ್ಲಿಲ್ಲ. ಅವಳ ಅಡ್ರೆಸ್ ಸಮೇತ ಕೊಡೋಳು. ನಿನ್ನ ಗಂಡ ನೋಡ್ದೆ ಹೆಂಗೆ ಅಮರಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಸುಮ್ಕಿರು. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರಹ. ಅಮ್ಮ, ಅಲ್ಲರ್ದು ಊರ್ ಬಾಕ್ಲಾಗಿ ಬೆಂಕಿ ಕೂತೈತೆ. ನೀನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಮ್ಮ? ಆ ಶಾರದಿ ಮಗಳು ಏನೋ ಇಬ್ರು ಮನೆ ಕೆಳಗಡೆ ನಿಂತ್ಕೊಂಡವ್ರೆ. ಏನ್ ಮಾಡೋದು? ಅಂದ್ರೆ ಇಲ್ಲಿ ಜಗಳ ನಡೆದಿದ್ದೆಲ್ಲ ನಿಂಗೆ ಚೆನ್ನಾಗಿ ಗೊತ್ತು. ಆದ್ರೂ ನೀನಂತೂ ಆರಾಮಾಗಿ ಇಲ್ಲಿ ನಿಂತ್ಕೊಂಡು ಕಿಟಕಿನಾಗ ಶೋ ನೋಡ್ತಾ ಇದ್ದೆ. ನೀನು ಅಲ್ಲಿ ಹಿಡ್ಕೊಂಡು ಹೊಡೆದಾಡ್ಕೊಂಡು ಜಗಳ ಮಾಡ್ಕೊಂಡು ಜುಟ್ಟು ಹಿಡ್ಕೊಂಡು ಎಳೆದಾಡ್ತಾವ್ರ ಅವರು. ನೀನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೆ ಮನೆ ಮೇಲ್ಗಡೆ ನಿಂತ್ಕೊಂಡು? ಅಮ್ಮ, ಫಸ್ಟ್ ಏನಾದರೂ ಒಂದು ಮಾಡು, ಇಲ್ಲ ಅಂದ್ರೆ ಮತ್ತೆ ನಾವು ಭಿಕ್ಷುಕರಾಗ ಆಗೋಯ್ತೀವಿ ಅಷ್ಟೇನೆ. ನಾನು ಏನಾದ್ರೂ ಕೆಳಗಡೆ ಬಂದಿದ್ರೆ ನಂಗೂ 4 ತರುಮ್ದೇಟ್ ಬಿದ್ದಿರೋ ಅಷ್ಟೇ. ಬೇಕಿತ್ತ ನನಗೆ? ನೀನು ಮೊದಲೇ ತಲೆಕೆಟ್ಟೋ. ನಿನಗೆ ಮೊದಲೇ ಏನು ಪಿಲ್ಲನ್ ಮಾಡೋಕ್ಕಂತೂ ಬರೋದೇನೇ ಇಲ್ಲ. ಬರೀ ತಲೆಕೆಟ್ಟಾಟ ಆಡ್ತೀಯ ನೀನಂತೂ. ಹೊಸಿ ಸಮಾಧಾನ ಮಾಡ್ಕ. ಎಲ್ಲನೂ ಶಾಂತ ರೀತಿಯಿಂದ ಯೋಚನೆ ಮಾಡಿ ಶಾಂತ ರೀತಿಯಿಂದ ಪಿಲ್ಲನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಊನ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಇವರಿಬ್ರದ್ದು ಒಳ್ಳೆ ಕತೆ ಆಯ್ತಲ್ಲ. ಇವಳೆಲ್ಲದ್ಲು ನಿಮ್ಮ ಹುಡುಗಿ? ಅಮ್ಮ, ಅವಳು ಮೊದಲೇ ಟೆನ್ಷನ್ ಆಗವಳೆ ಕಣಮ್ಮ. ಹೋಗ್ಬಿಟ್ಟು ರಿಜಿಸ್ಟರ್ ಆಫೀಸ್ ತಾನೆ, ಇವತ್ತೇ ಹೋಗಿ ತಿಳ್ಕೊಬತ್ತೀನಿ. ಸಂಡೇ ಆದರೂ ಪರವಾಗಿಲ್ಲ, ನಮ್ಮ ಡ್ಯಾಡಿ ಫುಲ್ ಇನ್ಫ್ಲೂಯೆನ್ಸ್ ಐತೆ, ನಾನು ಹೋಗ್ಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೊರಟೋದ್ಲು ಕಣಮ್ಮ. ಈಗ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೀನೇ ಹೋಗಿ ಶಾರದಿನೂ ಮಗಳು ಇಬ್ಬರೂ ಕಳಿಸ್ಬಿಡು. ನಾನು ಅವಳು ಹೆಂಗೋ ನಮ್ಮ ಹುಡುಗಿ ನಾನು ಹೆಂಗೋ ನೋಡ್ಕೊತೀನಿ. ಆದರೆ ಇವರಿಬ್ಬರದೂ ಮಾತ್ರ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನಗೂ ಅದೇ ಯೋಚನೆ ಆಗೈತೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಏನು ಮಾಡೋಣ ಈಗ? ಸರಿ, ನಾನೇ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಕಿತ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಏನು ಹೇಳ್ತಾರೋ ಏನು ಕತೆಯೋ ಕೇಳೋಣ. ನೋಡು, ನೀನು ಒಳಗಡೆ ಇರು. ಹೆಂಗಿದ್ರು ನಿನ್ನ ತಲೆಗೆ ಏಟು ಬಿದ್ದೈತೆ, ಏನು ಗೆಪ್ತಿಲ್ಲ ಅಂತ ಗೊತ್ತಲ್ವ ಅವ್ರಿಗೆ. ಅದನ್ನೇ ನೀ ಹೇಳ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಏನೋ ಒಂದು ಹೇಳಮ್ಮ ಪ್ಲೀಸ್. ಇಲ್ಲ ಅಂದರೆ ನಾನು ತಗ್ಲಾಕೊಂಡು ನನ್ನ ಕತೆ ಮುಗಿದೋಯ್ತದೆ ಅಷ್ಟೇನೆ. ಈಗ ಏನು ಮಾಡೋದು ಅಂತಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಬ್ಬರನ್ನೂ ಒಪ್ಪಿಸ್ಬೋದಾ, ಒಪ್ಕೋತಾರ ಅಂತಲೂ ನನಗಂತೂ ಗೊತ್ತಿಲ್ಲ. ಒಪ್ಕೋತಾರೋ ಇಲ್ವೋ ಏನೋ. ಒಂದು ಹೆಜ್ಜೆ ಹೋಗ್ಬಿಟ್ಟು ನೀನೇ ಕೇಳ್ಕೊಂಬಿಡ್ಬಾ. ಇನ್ನಿವರು ನನ್ನ ಮನೆ ಬಿಟ್ಟು ಈಚೆ ಕಡೆಗೆ ಹೋಗೋಕ್ಕೂ ಬಿಡೋಕ್ಕಿಲ್ಲ. ಇಲ್ಲೇ ನಿಂತ್ಕೊಂಡು ನನ್ನ ಸಾಯಿಸ್ಬಿಡ್ತಾರೆ ಅಷ್ಟೇನಿಯ. ಹೋಗು ಕೆಳಗಡೆ ಹೋಗ್ಬಿಟ್ಟು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊ ಹೋಗು. ಸರಿ, ಹೋಯ್ತೀನಿ. ಶಾರದಿ, ಅಯ್ಯ ನಿನ್ನ ಮಕ್ಕ ನನ್ನ ದ್ವಾಸೆ ಒಯ್ಯ. ನಿನ್ನ ಮಕ್ಕ ಮುಚ್ಚ. ಇಲ್ಲಿ ಶ್ವಾಸ ನಿಕ್ಕೊಂಡು ಮಗಂಗೆ ಇನ್ನೊಂದು ಮದುವೆ ಮಾಡ್ತಾ ಇದೆಯಲ್ಲ ಮಿಟ್ಟುಗ್ಲಾಡಿ. ನಿನ್ಗೇನ್ಲೇ ಬಂದಿರೋ ದೊಡ್ಡರೋಗ? ನೀನು ಇಲ್ಲೇ ಬಿಟ್ಬಿಡ್ತೀನ. ನಡಿ, ಪೊಲೀಸ್ ಸ್ಟೇಷನ್ಗೆ ಹಾಕಿ ಜಾಮ್ ತೆಗ್ಸಿ ನಿನ್ನ. ಹಾಕೊಂಡು ರುಬ್ಲಿಲ್ಲ ಅಂತ ಹೇಳಿದ್ರೆ ನಿನ್ನೆ ಅಂತ ನಾನು ನೋಡು ಸುಮ್ಮನೆ ಬಿಡಕ್ಕಿಲ್ಲ. ಏನೇ ಅಂತ ಅನ್ಕೊಬಿಟ್ಟಿದ್ಯಾ ನೀನು? ಶಾರದಿ, ನಿನಗೆ ಎಷ್ಟು ನೋವಾಯ್ತಾಯ್ತೋ ನನಗೂ ಅಷ್ಟೇ ನೋವಾಯ್ತೈತೆ. ನೀನು ಸ್ವಲ್ಪ ಅರ್ಥ ಮಾಡ್ಕ ನಾನು ಹೇಳೋದನ್ನ. ಏನು ಅರ್ಥ ಮಾಡ್ಕೋಬೇಕಣತ್ತೆ? ನಿನ್ನ ಮಗ ಅಂದ್ರೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ತಾ ಇದ್ರೆ ನೋಡ್ಬಿಟ್ಟು ಒಕ್ಸತೆ ಹಾಕು ಅಂತ ಹೇಳ್ತಾ ಇದೆಯಾ? ನನ್ನ ಬಾಳೆಲ್ಲ ಬೀದಿಗೆ ಬರಲಿ ಅಂತ ಹೇಳ್ತಾ ಇದೆಯಾ ಏನು? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಮೊರವಾದೆ ನಿಮ್ಮ ಮಗ ಇವಾಗ ಬಂದ್ರೆ ನೀನಿಯ ಸರಿ, ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀನೋ ನನಗೇನಿಯ ಗೊತ್ತಿಲ್ಲ. ನೋಡು, ಅವನಿಗೆ ತಲೆಗೆ ಏಟ್ ಬಿದ್ದೈತಲ್ಲ. ನೀವಿಬ್ರು ಯಾರು ಅನ್ನೋದೇನಿಯ ಮರ್ತೋಗ್ಬಿಟ್ಟವನಿ. ನೋಡಿ ಪಾಪ ಒಂದು ಏನು ತಪ್ಪಿಲ್ಲ ನನ್ನ ಮಗುಂದು. ಅವನಿಗೆ ತಲೆಗೆ ಏಟ್ ಬೀಳಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೊಳ್ಳೋನು ಅಂತ ಅನ್ನಿಸ್ತದೆ. ಆದರೆ ತಲೆಗೆ ಏಟ್ ಬಿದ್ದಾಗಿಂದ ಅವನಿಗೆ ಏನು ಎತ್ತ ನಾನು ಒಬ್ಳು ಬಿಟ್ರೆ ಇನ್ನು ಯಾರೂ ನೆನಪಿಲ್ಲ. ಅವನು ಎಪ್ತಿನೇ ಇಲ್ಲ. ಕಾರಾಗ ಅವತ್ತು ನಿಮಗೂ ಗೊತ್ತಿಲ್ದಿರೋದು ಏನೈತೆ, ಆಕ್ಸಿಡೆಂಟ್ ಆದಾಗಿಂದ ನಿಮ್ಮನ್ನೆಲ್ಲ ಮರ್ತೋಗ್ಬಿಟ್ಟವನು ಅವನು. ನೋಡಿ, ಈಗ ನಾನು ಏನು ಹೇಳಿದ್ರು ಅವನು ಕೇಳಿಸ್ಕೊತಾ ಇಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೋಡು, ನನ್ನ ಮುದ್ದಿನ ಸೊಸೆ ಆಶಾ, ಅವಳ ಜೀವನ ಮಾತ್ರ ಹಾಳಾಗೋಗ್ಬಾರ್ದಲ್ವಾ? ಅವಳ ಜೀವನ ಹೂವಿನ ಥರ ಇರಬೇಕು. ನನ್ನ ಮಗ ನೋಡಿದ್ರೆ ನೀನು ಹೆಂಡ್ತಿ ಅಂತ ಒಪ್ಕೊತಾನೆ ಇಲ್ಲ. ಅದಕ್ಕೆ ನಿನ್ನ ಜೀವನ ಹೆಂಗನ ಒಂದು ಇದ್ರಾಗ ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡು ಏನೇನೇನೋ ಮಾಡ್ತಾ ಇವನಿ. ನೋಡು, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಜೀವನಕ್ಕೆ ಏನೂ ಆಗಕ್ಕೆ ನಾನು ಬಿಡೋಕ್ಕಿಲ್ಲ. ನಾನು ನೋಡ್ಕೊತೀನಿ. ನನ್ನ ಮಗಂಗದು ಯಾವಾಗ ಅವನು ಜ್ಞಾನೋದಯ ಆಗಿ ನೀನೇ ಹೆಂಡ್ತಿ ಅಂತ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ. ಈಗ ನೋಡಿದ್ರೆ ಈ ಹುಡುಗಿನ ಮದುವೆ ಮಾಡಬೇಕು ಅಂತ ಕುಣಿತಾವನೆ. ನಾನು ಮದುವೆ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಜಾನ್ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನೀನು ನಾನು ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ಅರ್ಥ ಮಾಡ್ಕ. ಮತ್ತೆ ಫೋನ್ ಯಾಕೆ ಎತ್ತಾ ಇಲ್ಲ? ನನ್ನ ಮಗಳು ನಾನು 500 ಫೋನ್ ಹಾಕಿದ್ದೀವಲ್ಲ ನಿಮಗೆ, ಫೋನ್ ಮೇಲೆ ಫೋನು ಅಂತ ಹೇಳ್ಬಿಟ್ಟು ಮಾಡಿ ಸುಸ್ತಾಗೋಯ್ತಲ್ಲ ನಮ್ಗಂತೂ. ಯಾಕೆ ಫೋನ್ ಎತ್ತಾ ಇಲ್ವಲ್ಲ? ಏನಾಯ್ತು ನಿಮಗೆ ಫೋನ್ ಎತ್ತಕ್ಕೆ? ಏನು ದೊಡ್ಡರೋಗ್ವಾ?
ಅವನು ಅಳಿಯ ನೋಡಿದ್ರೆ ಅವನು ಎತ್ತಕ್ಕಿಲ್ಲ, ಫೋನ್ ಕಟ್ ಮಾಡ್ತಾನೆ, ನೀವು ಫೋನ್ ಕಟ್ ಮಾಡ್ತೀರಾ. ನಾವು ಜೀವನಕ್ಕೆ ಏನು ಮಾಡನಿ? ಇಲ್ಲೂ ನೀವು ಹುಡುಕೊಂಬಂದು ಕಳ್ಳ ಎಲ್ಲ ಕಳ್ತನ ಮಾಡ್ಕೊಂಡು ಹೊಂಟೋಗ್ಬಿಟ್ಟ, ಎಲ್ಲ ಕದ್ಮೂರು ನಾಮ ಹಾಕ್ಬಿಟ್ಟು. ಈಗ ನೀವು ನೋಡಿದ್ರೆ ನಮ್ಮನ್ನ ಬೀದಿನಾಗ ನಿಲ್ಸಿದ್ದೀರಾ ನೋಡಿ. ರಿಜಿಸ್ಟ್ರ್ ಮ್ಯಾರೇಜ್ ಆಗಿರೋದು, ಮದುವೆ ಬ್ಯಾರೆ ಎಲ್ಲ ರಿಜಿಸ್ಟರ್ ಆಗಿರೋದು. ಏನಾರ ಈಗ ಮದುವೆ ಆದ ಇನ್ನೊಂದು ಮದುವೆ ಅಂದರೆ ಕಂಪ್ಲೇಂಟ್ ಕೊಟ್ವಿ ಅಂದರೆ ಸುಮ್ಮನೆ ಬಿಡಕ್ಕಿಲ್ಲ, ಡೈವರ್ಸ್ ಏನೋ ನಾವು ಕೊಡಕ್ಕಿಲ್ಲ. ನೋಡ್ತಾ ಇರು ಮಗನ ಮದುವೆ ಅದು ಹೆಂಗೆ ಮಾಡಿಯೋ ನಾನು ನೋಡೇ ಬಿಡ್ತೀನಿ. ತಲೆಗೆ ಬಿದ್ದೈತೆ ಅಂದರೆ ತಲೆಗೆ ಇನ್ನೊಂದು ತಗೊಂಡು ಸರಿಯಾಗಿ ಹಾಕಿದ್ರೆ ಎಲ್ಲನೂ ಮರ್ತೋಯ್ತದೆ. ಅವಾಗ ಮುಚ್ಕೊಂಡು ಅವನೇನೇ ಸುಮ್ಮನೆ ಆಯ್ತಾನೆ ನೋಡಿ. ಈ ದಿನ ಬೆಲೆ ಕೊಟ್ಟಿದ್ದೀವಿ, ಇನ್ಮೇಲೆ ಬೆಲೆ ಕೊಡಕ್ಕಿಲ್ಲ. ಅಲ್ಲಿ ನೋಡಿದ್ರೆ ಉಸ ನಮ್ಮನ್ನ ನಾಯಿ ಥರ ನೋಡ್ತಾಳೆ, ನೀವು ನೋಡಿದ್ರೆ ನಮ್ಮನ್ನ ಚೊಪ್ಪಲಿಗೆ ಬಿಟ್ಟು ಜಾಗದಾಗ ಬಿಟ್ಟಿದ್ದೀರಾ. ನಾನು ನನ್ನ ಮಗಳೇನು ಇಲ್ಲಿ ಊರಿಗೆ ಬಾರಾಗ ಹೋಗ್ಬಿಟ್ಟಿದ್ದೀವಾ, ಇಲ್ಲ ನಿಮಗೆ ಬಾರಾಗ ಹೋಗ್ಬಿಟ್ಟಿದ್ದೀವಾ? ದೂರ್ ಶಾರದಿ, ನಿನ್ ಕಷ್ಟ ನಂಗೆ ಅರ್ಥ ಆಗ್ತೈತೆ. ನಿನ್ನ ಕಷ್ಟ ಬ್ಯಾರೆ ಅಲ್ಲ, ನನ್ನ ಕಷ್ಟ ಬ್ಯಾರೆ ಅಲ್ಲ. ನಾನು ಇವಾಗ ಒದ್ದಾಡ್ತಾ ಇದ್ದೀನಿ, ನನ್ನ ಮಗುನ ವಾಪಸ್ ಕರ್ಕೊಂಡು ಬರಬೇಕು ಹಳ್ಳಿಗೆ ಅಂತ ಹೇಳ್ಬಿಟ್ಟು. ನೋಡು, ಆದಷ್ಟು ಬೇಗನೆ ನೀವು ವಾಪಸ್ ಹಳ್ಳಿ ಕರ್ಕೊಂಬಿಟ್ಟು ಬರ್ತೀನಿ, ಸರಿನಾ? ಇಲ್ಲ ಅಂತ ಹೇಳಿದ್ರೆ ನಾವೇನಾರ ಮದುವೆ ಮಾಡ್ಕೊಂಡ್ರೆ ನೀವು ಕೇಸ್ ಹಾಕ್ಬೋದು ಅಂತ ನಂಗೆ ಸಂದ ಗೊತ್ತು. ಕೇಸು ಪಾಸು ಎಲ್ಲನೂ ಸುಮ್ಮನೆ ಯಾಕೆ? ನಾನು ವಾಪಸ್ ಕರ್ಕೊಂಬಿಟ್ಟು ಬರ್ತೀನಿ, ನೀನು ನನ್ನ ನಂಬು, ಸರಿನಾ? ಆದಷ್ಟು ಬೇಗ ಕರ್ಕೊಂಬಿಟ್ಟು ಬರ್ತೀನಿ. ನೀವು ಇಲ್ಲಿಂದ ಹೋಗ್ರಿ. ನನ್ನ ಮಗುನ ಮನ ಒಲಿಸ್ಬಿಟ್ಟು ಕರ್ಕೊಂಬಿಟ್ಟು ಬರೋ ಜವಾಬ್ದಾರಿ ನಂದು. ಇವತ್ತೇನು ಮಾತ್ರ ನಂಬಿಡ ಕಣಮ್ಮ. ಫೋನ್ ಮಾಡಿದ್ರು ಇವತ್ತಿಗೆ ಪಟ 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 ಕಟ್ ಮಾಡ್ತದೆ. ನನ್ನ ಕಣ್ಣು ಮುಂದೆ ನೋಡ್ತಾ ಇದ್ದೀನಿ, ನನ್ನ ಕಣ್ಣು ಮುಂದೆನೇ ಫೋನ್ ಆಗ್ತಾ ಇದ್ದೀನಿ. ಕಟ್ ಮಾಡಿ ಎಸಿತಾಯ್ತು ಇವತ್ತೇ ಫೋನ್. ಇವಾಗೇನ ನಾವು ಹೊಂಟೋಗ್ಬಿಟ್ರೆ ಅಷ್ಟೇನೇ ಈ ಅತ್ತೆ ನಮಗೆ ಆಮೇಕಿಂದ ಉಗುದು ಉಪ್ಪು ಕಾರಣ ಹಾಕಿಲ್ಲ. ಏನು ನಿಮ್ಗೆ ಅಷ್ಟೊಂದು ಕಷ್ಟ ಆಗಿದ್ರೆ ಊರಾಗಿರೋ 7 ಎಕರೆ ಜಮೀನು ನನ್ನ ಹೆಸರು ಬರ್ಕೊಡಿ, ಆಮೇಕಿಂದ ಇದು ಏನು ಮಾಡ್ತೀರೋ ಮಾಡಿ ನೋಡ್ಕೊತೀನಿ. ಓಹೋ ಅದು ಇಲ್ಲ ಇದು ಇಲ್ಲ ಅಂದ್ರೆ ಬಿಟ್ಬಿಡ್ತೀವಾ? ಏನು ಊರಾಗಿರೋ ಜಮೀನು ನಿಮ್ಮ ಹೆಸರು ಬರ್ಕೊಡ್ಬೇಕಾ? ಮತ್ತೆ ನನ್ನ ಮಗಳೇ ತಾನೇ ಅಲ್ಲಿ ಗಂಡ ಎಂಟ್ರಿಗೆ ಸೇರ್ಬೇಕು ತಾನೆ. ನನ್ನ ಮಗಳೇ ತಾನೆ ಮೊದಲನೇ ಹೆಂಡ್ತಿ. ಮನೆ ಸೊಸೆ ಅಂತ ಹೇಳಿದ್ಮೇಲೆ ಸೊಸೆಗೆ ನೀನೇ ಸೇರ್ಬೇಕು ಎಲ್ಲನೂ. ಮಗನ ಹೆಸರಿನಾಗ ಐತೆ ಅಂದ್ರೆ ನಿನಗೇನು 10 ಪೈಸದೇನು ಆಸ್ತಿ ಹುಟ್ಟಕ್ಕಿಲ್ವಲ್ಲ? ಇವ್ರಿಗೆ ಬರ್ಕೊಟ್ಟು ನಾನೆಲ್ಲಿ ತಿರುಪಿ ಎತ್ತಕ್ಕೋಗ್ಲಿ ಅಲ್ವಾ? ಥು, ನನ್ನ ಮಗನಪ್ಪ, ನನ್ನ ಮಗ, ನನ್ನ ಮುದ್ದಿನ ಮಗ, ಅವ್ನು ಸಂದಾಕಿರ್ಬೇಕು ಫಸ್ಟು. ಏನೋ ಒಂದು ಮಾಡ್ಬೇಕಲ್ಲ, ಏನು ಮಾಡಲಿ ನಾನು? ನನ್ನ ಮಗಂಗೆಲ್ಲ ಬುದ್ಧಿ ಎಲ್ಲ ಸಂದಾಗಿ ಬರಲಿ, ಆಮೇಕಿಂದ ನಾನು ಉಳಿದಿರೋದೆಲ್ಲ ಯೋಚನೆ ಮಾಡ್ತೀನಿ, ಸರಿನಾ? ಏನಾದರೂ ಒಂದು ಮಾಡೇ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕಂತೂ ಹೋಗ್ಲೇ ಬ್ಯಾಡಿ ನೀವಂತೂ. ನಾನು ಹೇಳಿದ್ನಲ್ಲ, ಏನೋ ಒಂದು ಯೋಚನೆ ಮಾಡಿ ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾಂ, ನೀವು ಬೇಕಾರೆ ನನ್ನ ಹತ್ರ ಇರೋ ಸ್ವಲ್ಪ ದುಡ್ಡು ಕೊಡ್ತೀನಿ, ಅದು ತಗೊಂಡು ಹೊಂಟೋಗ್ಬಿಡಿ. ನನ್ನ ಮಗನ ಕರ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ನಿಮ್ಮನ್ನ ನಂಬೋದ ನಾವ? ಥೂ, ಇಷ್ಟೆಲ್ಲ ಅನ್ಯಾಯ ಮಾಡಿದ್ರೆ ನಿಮ್ಮನ್ನ ನಂಬಕ್ಕೆ ನನಗೇನು ತಲೆ ಕೆಟ್ಟೈತಾ? ನನಗಂತೂ ನಿಮ್ಮನ್ನ ನಂಬ ಯಾವ ಇಷ್ಟನೂ ಇಲ್ಲ. ಸುಮ್ಮನೆ ನಮ್ಮನಿಗೆ ನನ್ನ ಗಂಡನ ವಾಪಸ್ ಕಳಿಸ್ಕೊಟ್ಬಿಡಿ ರಾಹುಲ್ನ. ನಾನು ಹೋಯ್ತೀನಿ. ನಾವು ಕೆಟ್ಟರಿರ್ಬೋದು, 420 ಇರ್ಬೋದು, ಹಂಗಂತ ಊರಾಗೆಲ್ಲ ಮೂರುವಾದಿ ಕಳ್ಕಣ ಜನ ಅಲ್ಲ. ಊರಾಗೆಲ್ಲ ನಮ್ಮ ಅಮ್ಮನ ಬಗ್ಗೆ 1000 ಮಾತಾಡ್ತಾರೆ, ಅಂಥದ್ರಾಗಿ ಗಂಡ ಇಲ್ಲ ಅಂದರೆ ಇನ್ನೊಂದು ಥರ ಮಾತಾಡ್ತಾರೆ. ಇಷ್ಟು ದಿನ ಬೆಂಗಳೂರಾಗ ದುಡಿಯೋಕೆ ಹೋಗೋನೆ ಅಂತ ಹೇಳಿ ನನ್ನ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ಇನ್ನೂ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಸುಳ್ಳು ಹೇಳ್ಕೊಂಡಿರಲಿ? ನೀವೇ ಹೇಳಿ. ಹಂಗಾರೆ ಇಲ್ಲೇ ಉರಿಯ ಬಿಸಿಲನ್ನ ನಿಂತ್ಕೊಂಡು ಕುಂತ್ಕೊಳ್ಳಿ ಹೊಸ್ಕೊಂಡು ಗೊತ್ತಾಯ್ತದೆ ನಿಮ್ಗೆ. ಏನೋ ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿದ್ರೆ ನನ್ನ ಮೇಲೆ ನೀವು ತಿರುಗಿ ಬೀಳ್ತೀರಲ್ವಾ? ಸರಿಯಾಗ್ಬಿಡು, ಸರಿ ಆಯ್ತದೆ ನಿಮ್ಗಂತೂ. ಯಪ್ಪ ಎಷ್ಟು ಮಾತಾಡ್ತಿರೋ ನೀವಂತೂ. 7 ಎಕರೆ ಜಮೀನು ಬರ್ಕೊಡ್ಬೇಕಂತೆ. ಜಮೀನು ಬರ್ಕೊಟ್ಬಿಟ್ರೆ ನನ್ನ ಮಗ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋಬೋದಾ? ಆಮೇಕಿಂದ ಅದನ್ನ ಯೋಚನೆ ಮಾಡ್ತೀವಿ. ನನ್ನ ಮಗಳು ಸಂದಕ್ಕಿರ್ಬೇಕು, ನಾನು ಸಂದಕ್ಕಿರ್ಬೇಕು. ನನ್ನ ಮಗಳು ಬೀದಿಗೆ ಬರಲಿಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ. ಸರಿ, ನಿಮ್ಮಿಷ್ಟ, ಏನಾದರೂ ಮಾಡ್ಕೊಳ್ಳಿ. ಹೇಳೋವಷ್ಟು ಹೇಳಿದ್ದೀನಿ. ಇನ್ನು ನಿಮಗೆಲ್ಲ ಹೇಳೋಕೆ ನನಗಂತೂ ಬುದ್ಧಿ ಅಂತೂ ಇಲ್ಲ, ನಂಗೆ ಸ್ವಲ್ಪನೂ. ಏನಾರ ಮಾಡ್ಕೊಂಡು ಆಳು ಬಿದ್ದೋಗಿ. ಇಂಥ ಕಂತ್ರಿನ ಹೆಂಗೆ ನಂಬ್ತೀಯ ಮಗಳೇ? ನಂಬಕ್ಕೆ ಹೋಗ್ಬೇಡ, ಯೋಚನೆ ಮಾಡಬೇಡ. ಏನೋ ಒಂದು ಮಾಡ್ತೀನಿ. 7 ಎಕರೆ ಜಮೀನು ಸಿಗಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ನ ಗಂಡ ನಿನ್ನ ಜೊತೆಯಾಗಿರಬೇಕು. ನೀನು ತಲೆ ಕೆಡಿಸ್ಕೊಬೇಡ. ಪ್ರಪಂಚದಾಗ ದುಡ್ಗಿರೋ ಬೆಲೆ ಯಾರಿಗೂ ಇಲ್ಲ. ಇವಳು ಯಾರೋ ಸಾವುಕಾರು ಅಂತ ಅನ್ನಿಸ್ತದೆ. ಮನೆ ನೋಡಿದ್ರೆ ಅಷ್ಟು ದೊಡ್ಡದಾಗೈತಲ್ಲ, ಅದಕ್ಕೆ ಏನೋ ಪಿಲ್ಲನ್ ಮಾಡೋರು ಅನ್ನಿಸ್ತದೆ. ಬಿಡು, ಯೋಚನೆ ಮಾಡಬೇಡ. ಇಲ್ಲೇ ನಿಂತ್ಕ. ಆ ರಾಹುಲು ಬರಾಗಂಟ ನಿಂತ್ಕ. ಬಂದಿದ ತಕ್ಷಣ ಜುಟ್ಟು ಎಳ್ಕೊಂಡು ಹೊಂಟೋಗಣ. ಸರಿ ಕಣಮ್ಮ. ಇಲ್ಲ 7 ಎಕರೆ ಬರ್ಕೊಡಕ್ಕಿಲ್ಲಮ್ಮ, ಹೊಂಟೋಗಣ. ನೋಡ ನೀರೇ,